ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸುಮಾರು ದಿನ ಆದ ಮೇಲೆ ನಮ್ಮ ಕಾರನ್ನು ತೆಗೆದು ನಾವು ಇವಾಗ ಪಯಣನ ಬೆಳೆಸ್ತಾ ಇದ್ದೀನಿ. ಸೊ ಏನಕ್ಕೆ ಅಂತಂದರೆ ಒಂದು ವಿಚಾರ ಇದೆ, ಓಕೆನಾ? ಸೊ ಅದೇನು ಅಂತಂದರೆ ಇಷ್ಟು ದಿನ ಆಯಿತು ಕಾರಿಗೆ ಆಲ್ಮೋಸ್ಟು ನಮ್ಮ ಕಾರನ್ನು ತೊಗೊಂಡು ನಾವು 1 ವರ್ಷ ಆಗಿದೆ. 1 ವರ್ಷದಿಂದನೂ ಕೂಡ ಓನರ್ಶಿಪ್ ರಿವ್ಯೂ ಮಾಡೇ ಇಲ್ಲ. ಸೊ ನನಗೆ ಈ 1 ವರ್ಷದಲ್ಲಿ ಅಂತಂದರೆ ಇನ್ನೂ ಒಂದು 12 ದಿನ ಇದೆ. ಸೊ 12 ದಿನದಲ್ಲಿ ನನಗೆ ಈ ಕಾರ್ ಹೆಂಗಿತ್ತು, ನೀವೇನಾದರೂ ಈ ಕಾರ್ನ ತಗೋಬೇಕು ಅಂತಂದರೆ ತಗೊಬೋದಾ, ಏನು ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ, ಓಕೆನಾ? ಬನ್ನಿ ಹೋಗೋಣ. ಹೇಳಿ. ಹಾಂ, ನಾನು ಚೆನ್ನಾಗಿದ್ದೀರಣ್ಣ, ನೀವು ಚೆನ್ನಾಗಿದ್ದೀರಾ? ಆಯ್ತಾ ಊಟ? ಸರಿ ಅಣ್ಣ. ಇಲ್ಲ ಇಲ್ಲ, ಹೌದಾ? ತಿರ್ಗಾಡ್ಕೊಬ್ರಕ್ಕೆ ಹೋಯ್ತಿದ್ದೀರಾ? ಸರಿ ಅಣ್ಣ, ಆಯ್ತು ಹಂಗಾದ್ರೆ ಹುಷಾರು. ಹಾಂ, ಬಾಯ್. ಓಕೆ. ಸೊ ಇವಾಗ ರಿವ್ಯೂಗೆ ನಾನು ಒಬ್ಬನೇ ಹೋಯ್ತಾ ಇಲ್ಲ, ನಮ್ಮ ವಿನಯ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಕಂಪ್ಲೀಟಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಜಿಮ್ನಿ ತಗೊಬೋದಾ, ಏನು ಎತ್ತ, ಮೈಲೇಜ್ ಏನು ಬರುತ್ತೆ, ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ. ಬನ್ನಿ ಹೋಗೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ನೋಡಿ, ಈಗ ಕ್ಯಾಮ್ರಾ ಅಲ್ಲಿದೆ ಅಲ್ವಾ, ಇಲ್ಲೇ ಆಫ್ ಮಾಡ್ಕೊಬೋದು. ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಕಾರ್ ತೊಳಸ್ಕೊತಾ ಇದ್ದೀನಿ, ಇಲ್ಲೇ ವಿನಯ್ ಅವ್ರ ಮನೆ ಹತ್ರನೇ. ಬರಲಿ ಬಾ 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 ಬಾ. ಓಕೆ, ಕಸ ಆಗಲ್ವಾ? ಹೌದಾ? ಯಾರು? ಎಲ್ಲ ನಿಮ್ಮ ಹೌದಾ? ಎಲ್ಲ ನಿಮ್ಮ ಕಾಂಪ್ಲೆಕ್ಸ್ ಅವರೇನಾ? ನಿಮ್ಮ ಕಾಂಪ್ಲೆಕ್ಸೇ? ಸಾಕು, ಇಷ್ಟು ವರ್ಷ ಸಾಕು ಅನ್ಕೋತೀನಲ್ಲ. ಹಾಂ, ಅಷ್ಟೇ, ಇನ್ನೇನು ಡೀಪ್ ಎಲ್ಲ ಬೇಡ, ಜಸ್ಟ್ ಬಾಡಿ ಮಾತ್ರ, ಆ ವಿಡಿಯೋಗೆ ಚೆನ್ನಾಗಿ ಕಾಣಿಸೋಕ್ಕಷ್ಟೇ. ಅಪಾರ್ಟ್ಮೆಂಟ್ ಅಂದರೆ ಇದೊಂದು ರೆಡಿ ಇರುತ್ತೆ ಎಲ್ಲ ಕೆಲಸಗಳು. ಬಟ್ ಆ ಎಲ್ಲ ಅಪಾರ್ಟ್ಮೆಂಟಲ್ಲೂ ಬಿಡಲ್ವಲ್ಲ, ಹಿಂಗೆ ಬಿಡ್ತಾರಾ? ಎಲ್ಲ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಒಳ್ಳೆ ಇದಾಗಿದ್ದೀರಾ. ಅದು ನಾನು ಬೇರೆ ಔಟ್ರಿಗೂ ಕಾರ್ ತೊಳಕೋ ಅಂತ ಬಿಡ್ತಾರೆ ಅಂದರೆ ಗ್ರೇಟ್ ಡೀಲ್ ಅಲ್ಲ. ಎಲ್ಲ ಅಡ್ಜಸ್ಟ್ಮೆಂಟು ಆ್ಯಕ್ಚುಲಿ ಹಂಗಿರಬೇಕು ಅಲ್ವಾ? ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಸೊ ಈಗ ನೋಡಿ, ನಮ್ಮ ಕಾಳ ಏನು ಪುಟಾಣಿಯಾಗಿ ಕಾಣಿಸ್ತೈತಲ್ವ, ಒಳ್ಳೆ ಬಾಕ್ಸ್ ಇದ್ದಂಗೆ. ಚಿಕ್ಕ ಮ್ಯಾಕ್ ಏನಂತೆ? ಶಾಂಪು ಹಾಕಿದ್ರೆ ಇದು ಬಂದು ಫೋರ್ಸ್ ಬಂದ್ಬಿಡುತ್ತಲ್ವಾ? ಮಣ್ಣಿಲ್ವಲ್ಲ ಶಾಂಪು ಹಾಕೋಕ್ಕೆ. ಇನ್ನೊಂದು ಕಳಿಸ್ತೀನಿ. ಅವ್ರೇನೋ ಮಾಸ್ಟರ್ ಅಂತೆ ಅದರಲ್ಲಿ, ಹಾಸನ್ ಆದರೆ ಪ್ರೊಫೆಸರ್. ಕಳಿಸಿದ್ದೀನಿ ಇವಾಗ. ಹುಡುಗಿ ಅಲ್ಲ, ಹುಡುಗಿ ಹುಡುಕುವಂಥ ಕಾರ್ಯಕ್ರಮ ನಡೀತಾ ಇದೆ. ನಗು ನೋಡಿ ಅವನಿಗೆ. ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು. ಎಸ್ ನೋಡಿ, ಪಾಪ ಇವರು ನೇಪಾಳದವರು. ಒಂಚೂರು ಕಾರ್ ತೊಳ್ಕೊಡಿ ಅಂತ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾರ್ ತೊಳೆದಿದ್ದಾರೆ ನೋಡಿ. ಸುಮ್ಮನೆ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟರಲ್ಲ. ಈಗ ನನಗೆ ರಿವ್ಯೂಗೆ ಹೋಗೋಕೆ ಅರ್ಜೆಂಟಾಗಿ ಬೇಕಾಗಿತ್ತಲ್ಲ ಪಾಪ, ಅಷ್ಟಕ್ಕೆ ಎಷ್ಟು ಬೇಕೋ ಕ್ಲೀನ್ ಮಾಡಿಕೊಟ್ಟವ್ರೆ. ಸದ್ಯಕ್ಕೆ ಇದರಲ್ಲೇ ತಗೊಂಡೋಗಿ ರಿವ್ಯೂ ಮಾಡ್ತೀನಿ. ಕ್ಯಾ ನಾಮ್ ಭೈ ಆಪ್ಕಾ? ಶಹಪಾದ್. ನೇಪಾಳ್ ಸೇನಾ? ನೇಪಾಳಲ್ಲಿ ಇಲ್ಲಿ ಯಾವ? ಕಾಠ್ಮಂಡು. ನಾನು ಹೋಗಿದ್ದೀನಿ ಕಾಠ್ಮಂಡುಗೆ. ಕಾಠ್ಮಂಡು, ಪೋಖ್ರಾ. ಹಾಂ, ಮುಕ್ತಿನಾಥ್ ದೇವಸ್ಥಾನ ಗೊತ್ತಾ? ಮುಕ್ತಿನಾಥ್ವರೆಗೂ ಹೋಗಿದ್ದೀನಿ. ಏನಂತ ಮದುವೆ ಮಾಡಲೇಬೇಕು ಅಂತ? ಹಾಂ, ಏನೋ ವಿಶ್ವಾಸ್, ಅಣ್ಣಂಗೆ ಮದುವೆ ಆಗುತ್ತಾ ಬೇಗ? ನಿಂಗೆ ಖುಷಿನಾ ಅಣ್ಣಂಗೆ ಮದುವೆ ಆದರೆ? ಗೊತ್ತಿಲ್ಲ ಅಂತೆ ಪಾಪ. ಅವ್ರಿಗೆ ದುಡ್ಡು ಹಾಕ್ಬಿಡೋಣ, ಆಮೇಲೆ ನಮಗೆ ಕೊಡ್ತೀನಿ ಬಿಡಿ. ನಾನು ಆಮೇಲೆ ನಮ್ಮದು ಎಲ್ಲ ಕೊಡ್ತೀವಲ್ಲ. ಹಾಂ ಸರಿ. ಒಳಗಡೆ ಎಲ್ಲ ಕ್ಲೀನ್ ಮಾಡಿಸಿಲ್ಲ, ಜಸ್ಟ್ ಹೊರಗಡೆ ಮಾತ್ರ. ಅದೇ ಹೇಳಿದ್ನಲ್ಲ ನಿಮಗೆ, ವಿಡಿಯೋಗೆ ಬರೋಕ್ಕೋಸ್ಕರ. ಹಾಂ, ಓಕೆ. ಸೊ ಹೊಡೋಣ. ಜೈ ಮಕ್ಕಳಮ್ಮ. ಆದರೂ ಗಾಡಿ ನೋಡಿ, ವಾಶ್ ಮಾಡ್ತು ಅಂತಂದರೆ ಏನು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ಬ್ಲ್ಯಾಕ್ ಕಲರ್ನ ತಗೋಬಾರ್ದು ಅಂತಾರೆ. ಆ ರಗಡ್ನೆಸ್ ನೋಡಿ ಬ್ಲ್ಯಾಕ್ ಕಲರ್ದು ಹೆಂಗಿದೆ ಅಂತ ಅಲ್ವಾ? ಹಾಂ, ಅಥವಾ
ಎಲ್ಲೋಗೋಣ ಈಗ? ಎಲ್ಲಿ, ಯಾವ ಕಡೆ? ಲೇಔಟು ಟೀ ಸಿಗುತ್ತಾ ಅಲ್ಲಿ? ಬರ್ತಾ ಕುಡ್ಕೊಳಲ್ಲ ಶೂಟ್ ಮುಗಿಸ್ಕೊಂಡು? ಮುಗಿಸ್ಬೋದಾ ಏನೂ ಗೊತ್ತಿಲ್ಲ. ಇವತ್ತು ಶೂಟು ನೋಡೋಣ, ಟ್ರೈ ಮಾಡೋಣ. ಆ್ಯಕ್ಚುಲಿ ಇವತ್ತು ನಾವೇನು ಪ್ಲ್ಯಾನ್ ಹಾಕೊಂಡಿದ್ವೋ ಅವೆಲ್ಲ ಕ್ಯಾನ್ಸಲ್ ಆಯಿತು. ಯಾಕೆ ಕ್ಯಾನ್ಸಲ್ ಆಯಿತು ವಿನಯ್? ಯಾಕೆಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ನಾನು ಅಂದ್ಕೊಂಡೆ ರಿವ್ಯೂನ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ವಿನಯ್ ಸಜೆಷನ್ ಏನು ಕೊಟ್ಟ ಅಂತಂದರೆ ಸಿಂಪಲ್ಲಾಗಿ ಮಾಡೋದು ಬೇಡ, ಸ್ವಲ್ಪ ಪರ್ಫೆಕ್ಟಾಗೇ ಮಾಡಬೇಕು. ಕಾರ್ ತಕ್ಕನಂಗೆ ಲೊಕೇಶನ್ ತಕ್ಕನಂಗೆ ರಿವ್ಯೂ ಓನರ್ಶಿಪ್ಪು. ಸೊ ಆ ಥರ ಮಾಡಿದ್ರೆ ನೋಡೋಕೆ ಮಜಾ ಇರುತ್ತೆ, ಇನ್ಫಾರ್ಮೇಟಿವ್ ಆಗೂ ಇರುತ್ತೆ. ಅದು ಹೆಂಗೆ ನಿಂತೈತಿ? ಹಾಂ ಹೇಳಿ ಹಾಂ ಹೇಳಿ. ಸರಿ, ಇನ್ಫಾರ್ಮೇಟಿವ್ ಆಗಿರುತ್ತೆ, ಒಳ್ಳೆ ವ್ಯೂ, ಬ್ಯಾಕ್ಗ್ರೌಂಡು ಸ್ವಲ್ಪ ಚೆನ್ನಾಗಿರುತ್ತೆ. ನೋಡೋರಿಗೆ ಒಂಥರ ಎಂಗೇಜಿಂಗ್ ಆಗಿ ಪರ್ಫೆಕ್ಷನ್ ಇರಬೇಕು. ಕರೆಕ್ಟು, ಅದು ಒಂದು. ಆಮೇಲೆ ಲೈಕ್ ಹೆಂಗೆ ಅಂತಂದರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿರಲಿ ಅಲ್ವಾ ವಿಡಿಯೋ, ಸುಮ್ಮನೆ ನಾರ್ಮಲಾಗಿ ಮಾಡ್ಕೊಳ್ಳೋದು ಬೇಡ ಅಂತ ವಿನಯ್ ಸಜೆಷನ್ನು. ಸೊ ಆಮೇಲೆ ನಾನು ಯೋಚನೆ ಮಾಡಿದೆ, ಹೌದಲ್ವಾ. ಆಮೇಲೆ ಈಗ ಅರ್ಜೆಂಟಲ್ಲಿ ಮಾಡಬೇಕು. ಈಗ 20 ನಿಮಿಷದ ವೀಡಿಯೋ ಬರುತ್ತೆ, ಅದು ಮಿನಿಮಮ್ಮು 20 ನಿಮಿಷದ ವೀಡಿಯೋ ಅಂತಂದ್ರೆ ನಾವು ಒಂದು 4 ಅವರ್ ಶೂಟ್ ಮಾಡಬೇಕು. ಒಂದು ನಾರ್ಮಲ್ ಆಗಿ ಇಲ್ಲೇ ಮಾಡಬೇಕು 2 ಅವರ್ ಬೇಕು ಅಲ್ವಾ. ಹಾಗೆ ಮಾಡೋದು ಒಂದ್ಸತಿ ಸ್ವಲ್ಪ ಕ್ಲೀನಾಗಿ ಮಾಡ್ಬಿಡೋಣ. ಈಗ ಗಾಡಿ ಈ ಜಾಗಕ್ಕೆ ಹೆಂಗೆ ಹೋಗುತ್ತೆ, ಈಗ ನಾನು ಹೇಳ್ತಾ ಇರ್ತೀನಿ ಆಫ್ ರೋಡಲ್ಲಿ ಚೆನ್ನಾಗಿ ನೋಡಿ ಹೋಗುತ್ತೆ ಅಂತ. ಅದು ಹೋಗುತ್ತೆ ಅಂತ ಹೇಳಿದಾಗ ಬರೀ ನಾನು ಬಾಯಿ ಇರಬಾರ್ದು, ಅದು ಹೋಗೋದು ಆಫ್ ರೋಡಲ್ಲಿ ಹೋಗೋದನ್ನು ತೋರಿಸ್ದಂಗೆ ಆಗಬೇಕು. ಕರೆಕ್ಟ್ ಅಲ್ವಾ? ಗಾಡಿ ತಕ್ಕನಂಗೆ ಲೊಕೇಶನ್ ಇದ್ರೆ ಮಜಾ ಇರುತ್ತೆ. ಆ್ಯಕ್ಚುಲಿ ಅದಕ್ಕೇನೆ ಪ್ಲಾನ್ ಮಾಡ್ಕೊಂಡು ಈಗ ಗಾಡಿ ತೊಳೆದಿರೋದು ಸಾಕಲ್ವಾ, ಇಷ್ಟೇ ನಡೀತಲ್ವಾ. ತೊಳೆದಿರೋದು ಇಷ್ಟೇ ಸಾಕು. ಗಾಡಿ ಗಲೀಜಿದ್ರೇನೆ ಮಜಾ. ನನಗೂ ಆ್ಯಕ್ಚುಲಿ ಗಲೀಜಿದ್ರೆ ಇಷ್ಟ. ಹೌದು, ನೀಟಾಗಿದ್ರೆ ಒಂಥರ ನಾರ್ಮಲ್ ಥರ ಅನ್ಸ್ಬಿಡುತ್ತೆ. ಲೆಫ್ಟಾ? ನನಗೂ ಅದೇ ಇಷ್ಟ. ನನಗೆ ಗಾಡಿ ಏನು ಅಂತಂದರೆ ಕೊಳಕಾಗಿರಬೇಕು. ಅಂದರೆ ಆಫ್ ರೋಡ್ ಗಾಡಿ ತಗೊಂಡು ಅದು ಕೊಳಕಿಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರೆ ಏನಾಗುತ್ತೆ, ಅದೇನು ವ್ಯಾಲ್ಯೂನೇ ಓಡಿಸೋದಿಲ್ಲ ಅನ್ಕೊಂತಾರೆ ಅನ್ನೋ ಥರ ಆಗುತ್ತೆ. ಫುಲ್ಲು ರಫ್ ಅಂಡ್ ಟಫ್ ಆಗಿದ್ರೆ ಎಲ್ಲ ಸರಿಗೆ ಎಲ್ಲ ಆಫ್ ರೋಡ್ ಮಾಡ್ಕೊಂಡು ಬಂದವ್ರೆ ಅಂತ ನಾನು ಇದೇನೆ. ನಾನು ಯಾವಾಗ ಗಾಡಿ ತೊಳಸಲ್ವೋ ಅವಾಗೆಲ್ಲ ಇದೆ ಅನ್ಕೊಳ್ಳೋದು. ಏನಂತ ಬಿಡು, ಯಾರು ನೋಡೋರು ಏನು ಅನ್ಕೋತಾರೆ, ಕೊಳೆ ಐತೆ ಅಂತ ಅನ್ಕೊಳಲ್ಲ. ನಾವು ಹೋಗೋ ಟೈಮಲ್ಲಿ ವಾಶ್ ಮಾಡ್ಕೋಬೇಕು, ಯಾವ್ದಾದ್ರು ಡ್ರೈವ್ ಹೋಗೋ ಟೈಮಲ್ಲಿ ಫೀಲ್ ಗುಡ್, ಅವಾಗ ಸ್ಮೂತ್ ಆಗಿರುತ್ತೆ. ಸೊ ಒನ್ಸ್ ನಾವು ಆಫ್ ರೋಡ್ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಅದೇ ಇದರಲ್ಲೇ ಬರ್ಬೇಕು ವಾಪಸ್ಸು, ಮಜಾ ಇರ್ತದೆ. ಕರೆಕ್ಟ್. ಸೊ ನಾಳೆ ಇನ್ನೊಂದೇನು ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ವಿಕಾಸ್ಗೆಲ್ಲ ಹೇಳಿದ್ದೀನಿ. ವಿಕಾಸ್ ಹೆಂಗಿದ್ರು ಅಲ್ಲೇ ಚನ್ನಪಟ್ಟಣದಲ್ಲೇ ಇರ್ತಾನೆ, ಅವನ್ನೂ ಕರೆದಿದ್ದೀನಿ. ನೋಡೋಣ ಎಲ್ಲ ಒಟ್ಟಿಗೆ ಬಂತು ಅಂದಾಗ ಆವಾಗ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಏನಾದ್ರು ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಲ್ವಾ. ಇವಾಗ ಆಲ್ರೆಡಿ ಟೈಮ್ ಆಗೋಯ್ತು. ಈಗ ಆ್ಯಕ್ಚುಲಿ ನಾವು ಮುಗ್ಸೋಕ್ಕಾಯ್ತಿರ್ಲಿಲ್ಲ. ಈಗ ಲೊಕೇಶನ್ಗೆ ಹೋಗ್ತಿದ್ವಿ ನಾವು. ಈಗ ಹೋಯ್ತಿದ್ವಾ? ಎಷ್ಟೇ ಟೈಮು? ಈಗ ಇರ್ತಿದ್ವಿ ಲೊಕೇಶನಲ್ಲಿ. ಈಗ ಶುರು ಮಾಡಿ ಇನ್ನು ಮುಗ್ಸೋದು ಎಷ್ಟೊತ್ತಿಗಿತ್ತು. ಒಳ್ಳೆಯದೇ ಆಯಿತು ಬಿಡಿ. ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಟಿಮೇಟಾಗಿ ಮಾಡೋಣ. ಮೇ ಬಿ ಅದನ್ನು ಯಾವ ಚಾನಲ್ಗೆ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನೀಗ ಮೈನ್ ಚಾನಲ್ಗೆ ಹಾಕೋಣ, ಅದಕ್ಕೆ ಸ್ವಲ್ಪ ಕ್ವಾಲಿಟಿಯಾಗಿ ಚೆನ್ನಾಗಿ ಮಾಡೋಣ. ಕ್ಯಾಮ್ರಾ ಟೀಮ್ ಯಾರನ್ನು ಕರ್ಸ್ಬೇಕಾ? ಒಂದು ಒಳ್ಳೆ ಕ್ಯಾಮ್ರಾ ಅಟ್ಲೀಸ್ಟು ಒಳ್ಳೆ ಕ್ಯಾಮ್ರಾ ಇರೋರು, ಕ್ಯಾಮ್ರಾದಲ್ಲಿ ಶೂಟ್ ಮಾಡೋರು. ನಿಮ್ಮಲ್ಲಿ ಯಾರು ಇದ್ದಾರಾ ಇಲ್ಲ ಹೇಳ್ಬೇಕಾ? ಇದ್ದಾರಾ? ಆ್ಯಕ್ಚುಲಿ ನಾನೊಂದು ಕ್ಯಾಮ್ರಾ ಇರೋರನ್ನ ಹುಡುಕ್ತಾ ಇದ್ದೀನಿ. ಲೈಕ್ ಹೆಂಗೆ ಅಂತಂದರೆ ನಿಯರ್ ಬೈ ಇಲ್ಲಿರಬೇಕು. ಬೆಂಗಳೂರು ಅಂತಂದ್ರೂ ತುಂಬ ದೂರ ಇರಬಾರ್ದು. ನಾಗರಬಾವಿ ಈ ಸೈಡ್ ಹತ್ರದಲ್ಲಿರೋರ್ನ ಹುಡುಕ್ತಾ ಇದ್ದೀನಿ. ಕ್ವಿಕ್ಕಾಗಿ ಬರತ್ರ. ಸೊ ನೀವು ಯಾರಾದರೂ ನನ್ನ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ ಇದೆ, ಅಥವಾ ಈಗ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಏನಂತ ಕರೀತಾರೆ ಅದಕ್ಕೆ, ಇಂಟರ್ನ್ಸ್ ಏನಾದರೂ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಓಪನ್ ಇದ್ದೀನಿ. DM ಮಾಡಿ ನೋಡೋಣ, ವರ್ಕೌಟ್ ಮಾಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಲ್ವಾ. ಸೊ DM ಮಾಡಿ ಯಾರಾದರೂ ಇದ್ದರೆ ಸರಿ. ಹಂಗಾರೆ ಬೆಳಗ್ಗೆ ನಾನು ಕರೆಕ್ಟಾಗಿ ಇಲ್ಲಿ ಇದ್ರಲ್ಲೇ ಹೋಗೋಣ ಅಲ್ವಾ. ಇನ್ನು ಬೈಕಿಗೆ ಏನು ಬೇಡ ಅಲ್ವಾ, ಸಾಕ್ತಾನೆ ಮುಂದೆ. ಕಾರಲ್ಲಾದರೆ ನೀನು ನಾಳೆ ಫುಲ್ ಫ್ರೀ ತಾನೆ? ನೀನು ಬರ್ತೀನೋ? ಬಾ ಹಂಗಾರೆ. ಎಷ್ಟೊತ್ತಿಗೆ ಹೋಗೋಣ? ಒಂದು 5 ಗಂಟೆಗೆ ಬರಲಾ? 5:05 ಇಲ್ಲಿಗೆ ಬರ್ತೀನಿ. ಇಲ್ಲಿಂದ ಆರಾಮಾಗಿ ಪೀಸಾಗಿ ಹೋಗ್ಬಿಡೋಣ. ಹೋಯ್ತಾ ಆನ್ ದ ವೇ ಎಲ್ಲರೂ ತಿಂಡಿ ಮಾಡ್ಕೊಂಡು ಹಂಗೆ ಮುಗಿಸೋಣ. ಆನ್ ದ ವೇ ಅಲ್ಲಿ ಬರ್ತಾ ತಿಂಡಿ ಮಾಡಬೇಕು, ಹೋಗ್ಬಿಡ್ಬೇಕು ಫಸ್ಟು? ಇಲ್ಲ ನಾವು ಬರೋ ಸಾಯಂಕಾಲ ಬರೋಣ. ಸುತ್ತಾಡ್ಕೊಂಡು ಸ್ಟವ್ ಇದೆ, ಅದೇ ನಾ ಮ್ಯಾಗಿ ಮಾಡ್ಕೊಳ್ಳೋಣ. ಹಂಗೂ ಮಾಡ್ಬೋದು. ತಗೊಳ್ಳಾ? ಸರಿ ಆಗಲಿ, ಡನ್. ಮಧ್ಯಾಹ್ನ ಬೇಕಾದರೆ ಅಲ್ಲಿ ರಾಮನಗರ ಎಲ್ಲರೂ ತಿನ್ಕೊಂಡು ಹೋಗೋಣ. ಸರಿ, ನಾಳೆ ವೀಡಿಯೋದಲ್ಲಿ ಸಿಗ್ತೀವಿ. ಅದರಲ್ಲಿ ನೋಡೋಣ ಹೆಂಗಿರುತ್ತೆ ಏನು. ಶಾರ್ಟ್ಸ್ ಹೆಂಗೆ ಶೂಟ್ ಮಾಡ್ತೀರಾ ಅದನ್ನ ಹಾಕ್ತೀವಿ, ಅದನ್ನ ಹಾಕ್ಬೋದಲ್ಲ ಬ್ಲಾಗ್ಸಲ್ಲಿ. ಈಗ ಇನ್ನೊಂದು ಚಾನಲಲ್ಲಿ ನಾವು ಬಿಹೈಂಡ್ ದ ಶೂಟ್ ಹೆಂಗೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ಬೋದು. ಅದನ್ನು ತೋರಿಸ್ಕೊಳ್ಳೋಣ. BTS ಹಾಕೋಣ. ನೋಡೋಣ ಹಂಗಾರೆ ಯಾವ ಥರ ವರ್ಕೌಟ್ ಆಗುತ್ತೆ ನಾಳೆ. ಓಕೆ, ಡನ್. ಎಸ್, ಬಾಯ್. ಬಾಯ್, ಟೇಕ್ ಕೇರ್, ಬಾಯ್. ಸಿಗೋಣ ನಾಳೆ.